ಹಾಯ್, ಎಲ್ಲರಿಗೂ ಡಾಕ್ಟರ್ ರಜನಿ ರಸಶಾಲೆಗೆ ಸ್ವಾಗತ. ಜೋಳ ಮತ್ತು ಪುಡಿ ಮಾಡಿರೋ ಜೋಳ, ಉಪ್ಪು, ಹೆಚ್ಚಿರುವಂಥ ಈರುಳ್ಳಿ, ಬೀನ್ಸ್, ಕ್ಯಾರೆಟ್, ಸ್ವಲ್ಪ ಜೀರಿಗೆ ಮತ್ತು ಕಪ್ಪು ಮೆಣಸು ಪುಡಿ, ಇದಿಷ್ಟನ್ನು ತೊಗೊಂಡು ಏನು ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ. ಇವತ್ತು ನಿಮ್ಮೆಲ್ರಿಗೂ ಒಂದು ಆರೋಗ್ಯಕರ ಜೋಳದ ಸೂಪನ್ನು ಹೇಳೋಕ್ಕೆ ಬಂದಿದ್ದೇನೆ. ಅದು ಹೇಗೆ ಮಾಡೋದಂತ ಹೇಳಿದ್ರೆ, ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬಿಸಿನೀರನ್ನ ಕಾಯೋಕ್ಕಿಟ್ಟು ಅದು ಕುದಿಬೇಕಾದ್ರೆ ಅದಕ್ಕೆ ಸ್ವಲ್ಪ 1-2 ಚಮಚ ಜೋಳದ ಪುಡಿ ಇರುತ್ತಲ್ಲ, ಅದು ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಹಾಕಬೇಕು. ಅದು ಪುಡಿ ಮಾಡ್ಕೊಂಡಿರೋದನ್ನ ಹಾಕಿದ್ಮೇಲೆ ಚೆನ್ನಾಗಿ ಅದನ್ನು ತಿರುವಿ, ಸ್ವಲ್ಪ ಅದು ಅದಕ್ಕೆ ಬರ್ತಿದೆ ಅನ್ನುವಾಗ ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಜೀರಿಗೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಒಂದು ಬೌಲ್ಗೆ ಹಾಕಿ ಇಟ್ಕೋಬೇಕು. ಅದಾಗಿದ ನಂತರ ಇನ್ನೊಂದು ಕಡೆ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಜೀರಿಗೆ, ನಾವು ಹೆಚ್ಚಿಟ್ಟಿರುವಂತಹ ಈರುಳ್ಳಿ, ಕ್ಯಾರೆಟ್, ಬೀನ್ಸ್ ಇದಿಷ್ಟನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಅದಾದಮೇಲೆ ನಾವು ಈ ಅಂಬ್ಲಿ ಮಾಡ್ಕೊಂಡಿರುವಂತಹ ಒಂದು ಬೌಲ್ಗೆ ಈ ಒಂದು ಫ್ರೈ ಮಾಡ್ಕೊಂಡಿರೋ ತರಕಾರಿ ಮತ್ತು ಈರುಳ್ಳಿನ ಹಾಕಬೇಕು. ಈ ಒಂದು ಜೋಳದ ಸೊಪ್ಪಿಂದ ಏನು ಯೂಸ್ ಅಂತ ಹೇಳಿದ್ರೆ, ತೂಕ ಇಳಿಸ್ಕೊಳ್ಳೋದಕ್ಕೆ ಮತ್ತು ಜೀರ್ಣಕ್ರಿಯೆಗೆ, PCODಗೆ, ಡಯಾಬಿಟಿಸ್ ಇರೋರಿಗೆ ಇದು ಒಂದು ಉತ್ತಮ ಆರೋಗ್ಯಕರ ಸೂಪ್ ಅಂತಲೇ ಹೇಳ್ಬೋದು. ಮತ್ತು ಮಲಬದ್ಧತೆಗೂ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ. ಈ ಜೋಳದಲ್ಲಿ ಕಬ್ಬಿಣ, ಕ್ಯಾಲ್ಶಿಯಂ, ಪೊಟ್ಯಾಷಿಯಮ್ಮು, ರಂಜಕ ಮತ್ತು ಇನ್ನೂ ಪ್ರಮುಖ ಪೋಷಕಾಂಶಗಳು ಇದರಲ್ಲಿ ಸಮೃದ್ಧವಾಗಿದೆ ಅಂತಲೇ ನಾವು ಹೇಳ್ಬೋದು. ಇದು ಹೃದಯದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು, ಯಾಕಂದರೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಗುಣಗಳಿದೆ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುವಂತಹ ಸಾಮರ್ಥ್ಯವೂ ಕೂಡ ಈ ಒಂದು ಜೋಳಕ್ಕೆ ಇದೆ. ಅಷ್ಟೇ ಅಲ್ಲದೆ ಗ್ಲೂಟನ್ ಮುಕ್ತವಾಗಿರುವಂತಹ ಒಂದು ಅಂಟು ಸಹಿಷ್ಣುತೆ ಹೊಂದಿರುವವರಿಗೆ ಇದು ಒಂದು ಉತ್ತಮ ಆಯ್ಕೆ ಅಂತಲೇ ಹೇಳ್ಬೋದು. ಈ ಒಂದು ಸೂಪು ಮತ್ತು ಶುಗರ್ ಲೆವೆಲ್ಲು ಮತ್ತು ಬ್ಲಡ್ ಶುಗರು ಎಲ್ಲವನ್ನು ಕೂಡ ಇದು ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಸೂಪಿಂದ ತುಂಬಾ ಆರೋಗ್ಯಕರ ಉಪಯೋಗಗಳು ಇದೆ. ಅದರಿಂದ ನೀವು ಕೂಡ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ನಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ನೀವಿನ್ನೂ ಯಾರ್ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇನ್ನೂ ಹೆಚ್ಚಿನ ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡ್ತಾಯಿರಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚ್.